ಓಂತೆ ವಿಷ್ಣುಮಾಯೇ ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ, ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮಕರ ರಾಶಿ, ಮಕರ ಲಗ್ನ. ಯಾಕಂದರೆ ಡಿಸೆಂಬರ್ನಲ್ಲಿರ್ತಕ್ಕಂಥ ಮಾಸ ಭವಿಷ್ಯದಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಕರ ರಾಶಿಗೆ ಪ್ರಬಲವಾಗಿರ್ತಕ್ಕಂಥದ್ದಂತ ಹೇಳಿದ್ರೆ, ನೀವು ಈಗ ಎಷ್ಟೇ ಹಣಕಾಸಿನಲ್ಲಿ ಬಹಳ ಕಷ್ಟಗಳನ್ನು ಪಟ್ಟಿರ್ತೀರಿ, ಬಹಳ ತೊಂದರೆಗಳನ್ನು ಅನುಭವಿಸ್ತೀರಿ. ಆದರೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಬಹಳಷ್ಟು ಹಣದ ಹೊಳೆನೇ ಹರಿತಕ್ಕಂಥದ್ದು ಯೋಗ ನಿಮ್ಮದಾಗಿದೆ. ಯಾಕಂತ ಹೇಳಿದ್ರೆ ಯಾವ ಥರ ಅಂತ ಹೇಳಿದ್ರೆ, ಎಲ್ಲಿಲ್ಲದೋ ಒಂದು ಹೂಡಿಕೆ ಮಾಡಿದಂಥ ಹಣ ನಿಮಗೆ ಸಿಗುವಂಥ ಅವಕಾಶಗಳು ಈ ಮಾಸದಲ್ಲಿದೆ. ಮತ್ತು ಯಾವುದೋ ಕೊಟ್ಟಿರುವಂಥ ಹಣ ನಿಮಗೆ ಕೈಗೆ ಬರೆಯುವಂಥದ್ದಿದೆ. ಮತ್ತು ಹಿರಿಯರು ಮಾಡಿದಂಥದ್ದು ಆಸ್ತಿ ವಿಷಯದಲ್ಲಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಲಾಭ ಗಳಿಸ್ತಕ್ಕಂಥದ್ದಿರುತ್ತೆ. ಮತ್ತು ನಿಮಗೆ ಉದ್ಯೋಗದಲ್ಲಿ ಏನು ಕಷ್ಟಪಟ್ಟು ಉದ್ಯೋಗದಲ್ಲಿ ಸಂಪಾದನೆ ಮಾಡಿರ್ತೀರಲ್ಲ, ಆ ಹಣನೂ ಕೂಡ ಈಗ ದೊರೆಯುವಂಥದ್ದು ಯೋಗದಲ್ಲಿ ಇರತಕ್ಕಂಥದ್ದಿದೆ. ಹಾಗೆ ಎಲ್ಲ ವರ್ಗದಲ್ಲೂ ಕೂಡ ಹಣಕಾಸಿನಲ್ಲಿ ಬಹಳಷ್ಟು ಈ ಡಿಸೆಂಬರ್ ತಿಂಗಳಿನಲ್ಲಿ ಬಹಳ ಪ್ರಬಲವಾಗಿ ಇರ್ತದೆ. ಯಾಕಂತ ಹೇಳಿದ್ರೆ ಈ ಪ್ರಬಲ ಅಂತಕ್ಕಂಥದ್ದು ಹಣಕಾಸಿನಲ್ಲಿ ವೃದ್ಧಿ, ಬೆಳವಣಿಗೆ, ಲಾಭದಾಯಕ ಅಂತಕ್ಕಂಥ ಅತಿ ಹೆಚ್ಚಾಗಿದೆ. ಹಾಗೆ ನೀವು ಹೋಗಿದಂತಹ ಕೆಲಸ ಈಗ ವೇಗವಾಗಿ ಪಡೆದುಕೊಳ್ಳುವಂಥದ್ದು ಯೋಗ ನಿಮ್ಮದಾಗುತ್ತೆ. ಯಾಕಂದರೆ ಯಾಕಂದರೆ ಇಷ್ಟು ತಿಂಗಳಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯ ಬಹಳ ಸಾಧಾರಣವಾಗಿ ಮಾಡ್ತಾ ಇರ್ತೀರಿ. ಆದರೆ ಈ ಡಿಸೆಂಬರ್ ಮಾಸದಲ್ಲಿ ಬಹಳ ಪ್ರಬಲದಲ್ಲಿ ವೇಗವಾಗಿ ಹಮ್ಮಿಕೊಳ್ತೀರಿ. ಯಾಕಂದರೆ ಹೊಸದಾದ ಒಂದು ಪ್ರಶಂಸೆ, ಹೊಸದಾದ ಬೆಳವಣಿಗೆ, ಹೊಸದಾದ ಮನೋಬಲಾಮ ಮತ್ತು ಹೊಸ ಹೊಸ ಐಡಿಯಾಸ್ಗಳು ನಿಮಗೆ ಈ ಮಾಸದಲ್ಲಿ ಜಾಸ್ತಿ ಸಿಗುವಂಥ ಅವಕಾಶಗಳಿದೆ. ಯಾಕಂದರೆ ವೇಗ ಹೆಚ್ಚಾಗುತ್ತೆ ನಿಮ್ಮದು ಐತೆ. ಈ ಕಾರಣದಿಂದ ಸಾಕಷ್ಟು ಡಿಸೆಂಬರು ಮಕರ ರಾಶಿದವರಿಗೆ ಬಹಳ ಶುಭ ಫಲನೆ ಅಂತಲೇ ಹೇಳ್ಬೋದು. ಹಾಗೆಯೇ ವಿಶೇಷವಾಗಿ 7.5 ಯಾಕಂದರೆ ಪ್ರಭಾವದಿಂದ ಭಾಳಷ್ಟು 7.5 ಶನಿಯಿಂದ ಪ್ರಬಲದಿಂದ ಮುಕ್ತಾಯಕ್ಕೆಗೊಳ್ಳುವಂಥ ಹಂತದಲ್ಲಿ ಬಂದಿದ್ದೀರಿ. ಯಾಕಂದರೆ ವಿಶೇಷವಾಗಿ 7.5 ಪ್ರಥಮ ಹಂತದಲ್ಲಿ ಬಹಳ ಕಷ್ಟಗಳನ್ನು ಕೊಟ್ಟಿರುವಂಥದ್ದು, ಮಧ್ಯಮ ಹಂತದಲ್ಲಿ ಇನ್ನಷ್ಟು ಕಷ್ಟಗಳನ್ನು ಕೊಡ್ತಕ್ಕಂಥದ್ದು, ಆದರೆ ಕೊನೆಯ ಹಂತದಲ್ಲಿ ಲಾಭದಾಯ ಗಳಿಸ್ತಕ್ಕಂಥದ್ದು. ಯಾಕಂದರೆ ನೋಡಿ, ಶನಿಯ ಮಹತ್ವ ಹೇಗೆ ಅಂತ ಹೇಳಿದ್ರೆ, ಪ್ರಥಮ ಯಾಕಂದರೆ ಆತನನ್ನು ಒಲಿಸ್ಕೊಳ್ಬೇಕಂದ್ರೆ ಬಹಳ ಕಷ್ಟ. ಹಾಗೆ 7.5 ಯಾರಿಗೆ ಈಗ ಮಕರ ರಾಶಿಗೆ ಪ್ರವೇಶಗಳನ್ನು ಆಗಿ ಏನು ಕೊಡೆ ಹಂತದಲ್ಲಿ ಇರ್ತದಲ್ಲ, ತುಂಬ ಲಾಭದಾಯಕವಾಗಿ ಕೊಡುವಂಥದ್ದು ಇರ್ತಕ್ಕಂಥದ್ದು ಬಹಳ ಅಧಿಕವಾಗಿದೆ. ಯಾಕಂದರೆ ಅದಿರೋದ್ರಿಂದ ಹಣ, ಅಧಿಕಾರ, ಸಾಕಷ್ಟು ಗೌರ್ಮೆಂಟ್ ನೌಕರಿಗಳಿಗಾಗಿರ್ಬೋದು, ಹಾಗೆ ಆಫೀಸರ್ಸ್ಗಳಿಗಾಗಿರ್ಬೋದು, IT-BT ಕಂಪ್ನಿಗಳಿಗಾಗಿರ್ಬೋದು, ಹಾಗೆ ಯಾರೇ ಒಂದು ಬಹಳಷ್ಟು ಕೂಡ ಹೂಡಿಕೆದಾರರಿಗೆ ಆಗಿರ್ಬೋದು, ರಿಯಲ್ ಎಸ್ಟೇಟ್ಗಳಿಗಾಗಿರ್ಬೋದು, ಏನೇ ಸ್ವಂತ ಬಿಸ್ನೆಸ್ಗಳು ಮಾಡ್ತಿರುವಂಥದ್ದಾಗಿರ್ಬೋದು, ಸಾಕಷ್ಟು 7.5 ಬಿಡುಗಡೆ ಭಾಗ್ಯ ಈಗ ಪೂರ್ಣ ಹಂತದಲ್ಲಿ ಬಂದಿರೋದ್ರಿಂದ ಸಾಕಷ್ಟು ಧನವಂತರು, ಸಿರಿವಂತಿಕೆ, ಧನಲಾಭ, ಆಕರ್ಷಣೆ, ಯೋಗ ಎಲ್ಲವೂ ಕೂಡ ತನ್ನಂತೆ ಆಗುವಂಥದ್ದು, ಗಮನ ಸೆಳೆಯುವಂಥದ್ದು ಸಾಕಷ್ಟು ತನದಲ್ಲಿ ವೃದ್ಧಿಸ್ತಕ್ಕಂಥದ್ದು ಇರುತ್ತೆ. ಹಾಗೆ ನಿಮಗೆ ಈಗ ಈ ಡಿಸೆಂಬರ್ ಮಾಸದಲ್ಲಿ ಸಾಕಷ್ಟು ಮನೋಲಾಭಗಳು ದೊರೀತಕ್ಕಂಥದ್ದಿದೆ, ವೃದ್ಧಿಗಳಾಗುವಂಥದ್ದು ಇದೆ. ಮನೋಲಾಭಗಳಂತ ಹೇಳಿದರೆ ಬಹಳ ಪ್ರಬಲವಾಗಿ ಆಕಸ್ಮಿಕವಾಗಿ ಹಣಕಾಸು ಬರ್ತಕ್ಕಂಥದ್ದು. ಹಾಗೆ ನೀವು ಹಿಂದೆಲ್ಲ ಕಷ್ಟಪಟ್ಟಿದ್ದಂಥದ್ದು ಸಡನ್ನ ವೇಗದಲ್ಲಿ ಈ ಮಾಸದಲ್ಲಿ ನಿಮಗೆ ವೃದ್ಧಿಯಾಗಿ ಸಿಗುವಂಥದ್ದು, ಈ ಥರ ಎಲ್ಲವೂ ಕೂಡ ಬಹಳಷ್ಟು ಪ್ರಬಲವಾಗಿ ಬೆಳವಣಿಗೆ ಆತ್ಮಕವಾಗುವಂಥದ್ದು ಸಾಕಷ್ಟು ಬೆಳವಣಿಗೆ ಆಗಿರ್ತದೆ. ಮತ್ತು ಈ ಮಾಸದಲ್ಲಿ ಬಹಳ ಪ್ರಮುಖವಾಗಿ ಯಾರಿಗೆಲ್ಲ ಸಾಲದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾ ಇರ್ತೀರಿ, ಸಾಲದ ಬಾಧೆಯಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ, ಈ ಮಾಸದಲ್ಲಿ ಸಾಲದ ಬಾಧೆ ಎಲ್ಲ ನಿವಾರಣೆಯನ್ನು ಮಾಡ್ಕೊಳ್ತೀರಿ. ಯಾಕಂತ ಹೇಳಿದ್ರೆ, ಯಾಕಂದರೆ ಎಲ್ಲಿಂದನೋ ಹಣಕಾಸು ಬರತಕ್ಕಂಥದ್ದು, ನೀವು ಹಿಂದೆ ಎಲ್ಲೋ ಕೊಟ್ಟಿರ್ತೀವಿ, ಯಾರಿಗೋಸ್ಕರನೋ ಕೊಟ್ಟಿರ್ತೀವಿ, ಯಾರನ್ನೋ ನಂಬಿ ಕೊಟ್ಟಿರ್ತೀವಿ, ಬ್ಯಾಂಕಲ್ಲೆಲ್ಲ ಪ್ರಯತ್ನಗಳನ್ನು ಪಟ್ಟು ನೀವು ಸಾಲಗಳನ್ನು ತೆಗಿತಾ ಇದ್ದರೆ ಕೆಲವೊಂದು ಭಾಗದಲ್ಲೆಲ್ಲ ನೀವು ಕೊಟ್ಟಂಥ ಹಣಗಳು ಆಗಿರ್ಬೋದು ಈ ವೇಗದಲ್ಲಿ ಅಧಿಕವಾಗಿ ಬರತಕ್ಕಂಥ ಮಾಸ ಡಿಸೆಂಬರ್ ತಿಂಗಳಿನಲ್ಲಿ ಅಧಿಕವಾಗಿ ರೀತಿಯಲ್ಲಿ ಇದೆ. ಆದ ಕಾರಣ ನೀವು ಸಾಲದ ಬಾಧೆಯಿಂದನೂ ಕೂಡ ತೀರಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಈ ಮಕರ ರಾಶಿಯವರಿಗೆ ಡಿಸೆಂಬರ್ನಲ್ಲಿ ಸಾಕಷ್ಟು ವೃದ್ಧಿದಾಯಕ ಶುಭ ಫಲ ಅಂತಲೇ ನಾನು ಹೇಳ್ಬೋದು. ಹಾಗೆ ಹೊಸದಾದ ವಾಹನಗಳನ್ನು ಖರೀದಿ ಮಾಡ್ಕೊಳ್ತಕ್ಕಂಥದ್ದು ನೋಡಿ. ಯಾಕಂದರೆ 1 ವರ್ಷದಿಂದ ಏನೆಲ್ಲ ಕಷ್ಟಪಟ್ಟಿರ್ತೀರಿ, ನಿಮಗೆ ಇವಾಗ ಆ ಯೋಗಗಳು ಕಾಣಿಸ್ಕೊಳ್ತಾ ಇದೆ. ಯಾಕಂದರೆ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಹೊಸದಾದ ವಾಹನಗಳನ್ನು ಖರೀದಿಗಳನ್ನು ಮಾಡ್ತಕ್ಕಂಥದ್ದು, ಹಾಗೆ ಆಸ್ತಿಗಳನ್ನು ಖರೀದಿ ಮಾಡ್ಕೊಳ್ತಕ್ಕಂಥದ್ದು, ನಿವೇಶನ ಆಗಿರ್ಬೋದು, ಹಾಗೆ ಮನೆ ಕಟ್ಟಲಿಕ್ಕೆ ಆಗಿರ್ಬೋದು,
ಹಾಗೆ ಮನೆ ಖರೀದಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಜಮೀನು ಖರೀದಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಹೊಸದಾದ ಯೋಗಗಳಿಗೆ, ಹೊಸದಾದ ವ್ಯವಸ್ಥೆಗಳಿಗೆ ಬಹಳಷ್ಟು ಅಭಿವೃದ್ಧಿ ಫಲ ಅಂತಕ್ಕಂಥದ್ದು ನಿಮ್ಮಲ್ಲಿ ಬಹಳಷ್ಟು ವೃದ್ಧಿದಾಯಕವಾದ ಫಲಗಳು ಕೊಡ್ತಕ್ಕಂಥದ್ದು ಈ ಡಿಸೆಂಬರಿನಲ್ಲಿ ಸಾಕಷ್ಟು ವೃದ್ಧಿ ಅಂತಕ್ಕಂಥದ್ದಿದೆ. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ನಿಗಾವಹಿಸಬೇಕಾಗುತ್ತೆ. ನಿಮ್ಮ ಆರೋಗ್ಯದಲ್ಲಾಗಿರಲಿ, ನಿಮ್ಮ ವ್ಯವಹಾರದಲ್ಲಾಗಿರಲಿ, ನಿಮ್ಮ ವೈವಾಹಿಕ ಜೀವನದಲ್ಲಾಗಿರಲಿ, ಹಾಗೆ ನಿಮ್ಮ ಕುಟುಂಬದಲ್ಲಾಗಿರಲಿ, ನಿಮ್ಮ ಮನೆತನದಲ್ಲಾಗಿರಲಿ, ಎಲ್ಲ ವರ್ಗದಲ್ಲೂ ಕೂಡ ಬಹಳಷ್ಟು ಕೂಡ ಎಚ್ಚರಿಕೆಯಿಂದ ನಿಗಾವಹಿಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಸಾಕಷ್ಟು ಅದೃಷ್ಟದಾಯಕವಾಗಿರತಕ್ಕಂಥದ್ದು ಈ ಡಿಸೆಂಬರ್ ತಿಂಗಳು ಆಗಿರುವಂಥದ್ದಾಗಿದೆ. ಆದ ಕಾರಣದಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗೋದ್ರಿಂದ ಸಾಕಷ್ಟು ಶುಭ ಫಲ ಅಂತ ನಾವು ತಿಳಿಸಿಕೊಡ್ತೇವೆ. ಹಾಗೆ ನೋಡಿ, ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.